ವೆಲ್ಕಮ್ ಟು ಅವರ್ ಚಾನೆಲ್ ಚೆಸ್ ಟುಗೆದರ್. ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಅಂತ. ನಮ್ಮದು ಇದು ಸೆಕೆಂಡ್ ವ್ಲಾಗ್ ವಿಡಿಯೋ. ಸೊ ಪೃಥ್ವಿ ಮೈ ಹಸ್ಬೆಂಡ್ ರೆಕಾರ್ಡ್ ಮಾಡ್ತಿದ್ದಾರೆ. ಹಾಯ್. ಓಕೆ, ಸೊ ನಾವು ಇವತ್ತು ಬಂದಿದ್ದು ಶಾರ್ಜಾ ವಂಡರರ್ಸ್ ಕ್ಲಬ್ ಅಂತ ಹೇಳಿ. ನಾವು ಯೂಶಲಿ ಎವ್ರಿ ಡೇ ಅಂತೂ ಹೇಳೋಕ್ಕಾಗಲ್ಲ, alternate days or mostly we try to come at least 4 times a week ಅಂತ ಹೇಳಿ ಬರ್ತೀವಿ. ಆ್ಯಂಡ್ ಪೃಥ್ವಿ ಎವ್ರಿ ವೀಕೆಂಡ್ ಮಾರ್ನಿಂಗ್ ಬರ್ತಾರೆ ಟೆನ್ನಿಸ್ ಆಡೋಕ್ಕೆ, ನಾನು ಜಿಮ್ಮಿಗೆ ಬರ್ತೀನಿ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಕ್ಲಬ್. ನಾನು ವಿಡಿಯೋ ಟೂರ್ ಹಾಕ್ತೀನಿ. ಸೊ ಇಟ್ ಹ್ಯಾಸ್ ಆಲ್ಮೋಸ್ಟ್ ಆಲ್ ಟೆನ್ನಿಸ್ ಆಯಿತು, ಆಮೇಲೆ ಕ್ರಿಕೆಟ್, ಅಂದರೆ ಇದು ಗ್ರೌಂಡು, ರಗ್ಬಿ, ಫುಟ್ಬಾಲ್ ಗ್ರೌಂಡು, ಆಮೇಲೆ ಸ್ವಿಮ್ಮಿಂಗು, ಜಿಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಬಾಸ್ಕೆಟ್ಬಾಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಬ್ಯಾಡ್ಮಿಂಟನ್, ಸ್ಕ್ವಾಶ್ ಅದೆಲ್ಲ ಐತಿ. ಬ್ಯಾಡ್ಮಿಂಟನ್ ಇಲ್ಲ, ಸ್ಕ್ವಾಶ್ ಐತಿ, ಇಟ್ಸ್ ಆಮೇಲೆ ಪ್ಯಾಡಲ್ ಐತಿ. ಕರೆಕ್ಟ್, ಇಟ್ಸ್ ಅ ಗುಡ್ ಪ್ಲೇಸ್. ಅದೇ ವೀಕೆಂಡ್ ಆಲ್ಮೋಸ್ಟ್ ನಾವು ಸಂಡೇ ಇಲ್ಲಿ ಬಂದುಬಿಟ್ಟು ಈವ್ನಿಂಗ್ ನಮ್ಮ ಅಲ್ಲಿ ಪಕ್ಕನೇ ಲೂಲು ಐತಿ, ಅಲ್ಲಿ ಹೋಗ್ಬಿಟ್ಟು ನಾವು ಗ್ರೋಸರಿ ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ. ಇಲ್ಲಿಂದ ಕನ್ಸಾ ಅಂತೀರಿ ಲೂಲು? ಹಾಂ, ಅದು ಶಾರ್ಜಾ ಸೆಂಟ್ರಲ್ ವೈಟ್ ಕಲರ್ ಲೂಲು. ಸೊ ದಟ್ ಈಸ್ ಇಟ್. ಆಮೇಲೆ ಈ ಕ್ಲಬ್ ಬಗ್ಗೆ ಮೆಂಬರ್ಶಿಪ್ ಹೇಳ್ಬೇಕಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿನೂ ತೊಗೋಬೋದು, ಫ್ಯಾಮಿಲಿ ಆಗಿನೂ ತೊಗೋಬೋದು. ಬಟ್ ಇಲ್ಲಿ ಒನ್ ಡೇ ಪಾಸ್ನು ಕೊಡ್ತಾರೆ. ಆ್ಯಕ್ಚುಲಿ ನಿಮಗೆಲ್ಲ ಕ್ಲಬ್ ಅಂದರೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ಪಾರ್ಟೀಸ್, ಬರ್ಡೇ ಪಾರ್ಟೀಸ್, ಆಮೇಲೆ ಅದೆಲ್ಲ ಸ್ಮಾಲ್ ಪಾರ್ಟೀಸ್ ಎಲ್ಲ ಆರ್ಗನೈಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಟೇಕ್ ಅ ಒನ್ ಡೇ ಪಾಸ್ ಆಲ್ಸೋ. ಆ್ಯಂಡ್ ಇಲ್ಲಿ 3 months 6 monthsನೂ ಆಗ್ಬೋದು. ಬಟ್ ಐ ಥಿಂಕ್ ಫಸ್ಟ್ ಟೈಮ್ ಅಷ್ಟೇ 1 month ಕೊಡ್ತಾರೆ, ಸೆಕೆಂಡ್ ಟೈಮ್ ಇಟ್ ಈಸ್ ಕಂಪಲ್ಸರಿ. ಮಿನಿಮಮ್ 3 months ಎಲ್ಲ ತಗೋಬೇಕು ಅಂತ ಹೇಳಿ. ಕರೆಕ್ಟ್. ಆಮೇಲೆ ಪ್ರೈಸಸ್ ಎಲ್ಲ ನಾನು ಇಫ್ ಯು ವಾಂಟ್ ಟು ನೋ ಅಬೌಟ್ ದ ಪ್ರೈಸಸ್ ಪ್ಲೀಸ್ ಕಮೆಂಟ್ ಮಾಡ್ರಿ. ಸೊ ನಾನು ಪ್ರೈಸಸ್ ಮೆನ್ಷನ್ ಮಾಡ್ತೀನಿ. ಯೂಶುವಲಿ ಪ್ರೈಸಸ್ ಅಂದ್ರೆ ಫ್ಯಾಮಿಲಿ ಪಾಸಸ್ ಬೇರೆ ಇರುತ್ತೆ. ಫ್ಯಾಮಿಲಿ ಅಂದರೆ ಇಫ್ ಯು ಹ್ಯಾವ್ ಕಿಡ್ಸ್ ಆಲ್ಸೋ, ಸೊ ಐ ಥಿಂಕ್ ಬಿಲೋ 18 or 16 years ಐ ಗೆಸ್. ಸೊ ಒಬ್ಬರಿಗೆ ಒಂದು ಕಿಡ್ ಫ್ರೀ. ಸೊ ದೇ ಕ್ಯಾನ್ ಯೂಸ್ ದ ಅದರ್ ಅಮ್ಯುನಿಟೀಸ್ ಲೈಕ್ the swimming pool adalla. And there are coaches also like who can help us with the tennis training andre coaching aitu, ಎಲ್ಲ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲೂ ಕೋಚ್ ಇದ್ದಾರೆ. Yeah, so it's a good one. I mean, if you're looking something ಪ್ರೈಸಸ್ very cooler place in ಪ್ರೈಸಸ್ ಅಂತಂದ್ರೆ ದೇರ್ ಆರ್ 3 ಅದಾವ ಇದ್ರೊಳಗ. ಒಂದು ಸಿಂಗಲ್ ಒಬ್ರೇ ಇಂಡಿವಿಜುವಲ್ ಇದ್ರೆ ಅವ್ರು ತಗೋಬಹುದು, ಫ್ಯಾಮಿಲಿ. ಬಟ್ ಯೂಶುವಲಿ 3 months 6 months 1 year ಅಂತ ಹೇಳಿ ಇರ್ತೈತಿ. ಕರೆಕ್ಟ್. 3 months ಗೆ ಐ ಥಿಂಕ್ ಅರೌಂಡ್ ಕ್ಯಾಮ್ರಾ ಇದನ್ನ ಮಾಡ್ಕೊ. ಸೊ ಈಗ ಹೇಳ ಪ್ರೈಸಸ್ ಬಗ್ಗೆ ಹೇಳತ್ತಿದ್ದಲ್ಲ. ಪ್ರೈಸಸ್ ದೇರ್ ಆರ್ 3 types ಐತಿ ಇದ್ರೊಳಗ ಪ್ರೈಸಸ್. ಸಿಂಗಲ್ ಪರ್ಸನ್ ಇದ್ರೂ ತಗೋಬಹುದು, ಫ್ಯಾಮಿಲಿ ಇದ್ರೆ ಲಿಟಲ್ ಬಿಟ್ ಅಡ್ವಾಂಟೇಜ್. 3 months 6 months ಆಮೇಲೆ 1 year ಪ್ಲಾನ್ ಇರೋದು. 3 months ಅಂತಂತಂದ್ರೆ ಅರೌಂಡ್ ನಿಮ್ಗೆ ಸಿಂಗಲ್ ಇತ್ತಂದ್ರೆ 700 ಏನೋ ಬರ್ತೈತಿ. ಆಮೇಲೆ 6 months ಅಂತಂತಂದ್ರೆ 1400 or 1500 ಏನೋ ಬರ್ತೈತಿ ಪರ್ ಪರ್ಸನ್ ಇತ್ತು ಅಂತಂದ್ರೆ. ನಾವು 6 months ಆಸ್ ಅ ಕಪಲ್ ತಗೊಂಡಿದ್ದು 400 something. ಇಲ್ಲ 2400 ನಂಗೆ ನೆನಪಿಲ್ಲ. 2400 ಏನೋ ಕೊಟ್ಟಿರ್ಬೇಕು ನಾವು ಮೋಸ್ಟ್ಲಿ. ಸೊ ಇಟ್ ಈಸ್ ಫಾರ್ 6 months ಫ್ಯಾಮಿಲಿ, ನಾಟ್ 2400. ಇಫ್ ಯು ಆರ್ ಟೇಕಿಂಗ್ ಫಾರ್ ಅ ಇಯರ್ ಇಟ್ ಈಸ್ 4400 ಏನೋ ಐತಿ. ಬಟ್ 6 months ಅಂದ್ರೆ ಆಲ್ಮೋಸ್ಟ್ ಅಷ್ಟ ಕೊಟ್ಟೇವ್ ನಾವು. ಸೊ 2800 ಏನೋ ಕೊಟ್ಟಿವಿ. ಬಟ್ ಇಟ್ ಈಸ್ ಕೈಂಡ್ ಆಫ್ ಅ ಗುಡ್ ಕ್ಲಬ್. ಸೊ ಶಾರ್ಜಾಲ್ ಇರೋದು ಒಂದ ಕ್ಲಬ್ ವೇರ್ ಯು ಕ್ಯಾನ್ ಡ್ರಿಂಕ್, ಯು ಕ್ಯಾನ್ ಪಾರ್ಟಿ, ಯು ಕ್ಯಾನ್ ಡೂ ಎನಿಥಿಂಗ್. ಇಟ್ ಈಸ್ ದ ಓನ್ಲಿ ಪ್ಲೇಸ್ ಶಾರ್ಜಾ ಒಳಗ ವಿಚ್ ಸರ್ವ್ಸ್ ಆಲ್ಕೋಹಾಲ್. ಯಾಕಂದ್ರೆ ಅಲ್ಲೇ 3 ಸ್ಪೋರ್ಟ್ಸ್ ಬಾರ್ ಅದಾವ ಇಲ್ಲೇ. ನೀ ತೋರ್ಸಿಲ್ಲ ಸ್ಪೋರ್ಟ್ಸ್ ಬಾರ್ ಇಂದ? ಇಲ್ಲ, ಒಳಗ್ ಹೋಗಕ್ ಹೋಗ್ಲಿಲ್ಲ, ಗೊತ್ತಿಲ್ಲ ಅಂದ್ರೆ ಪೀಪಲ್ ವಿಲ್ ಬಿ ಕಂಫರ್ಟೇಬಲ್ ಆರ್ ನಾಟ್ ಅಂತ ಹೇಳಿ. ಸೊ ಬಟ್ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಐತಿ, ಫುಟ್ಬಾಲ್ ಸ್ಟೇಡಿಯಂ ಐತಿ. ಕರೆಕ್ಟ್. ಒಂಥರ ಇಟ್ಸ್ ಎಂಗೇಜಿಂಗ್. ಬಟ್ ಯೂಶುವಲಿ ನಾವು ಮಾರ್ನಿಂಗ್ ಬರ್ತೇವೆ ಇಲ್ಲೇ. ನಾನಂತೂ ವೀಕೆಂಡ್ ಮಾರ್ನಿಂಗ್ ಬರ್ತೇನೆ, ಸ್ಯಾಟರ್ಡೆ ಸಂಡೇ ಟೆನ್ನಿಸ್ ಆಡಕ. 2 ದಿವಸದಿಂದ ಬರಕ್ ಆಗಿರ್ಲಿಲ್ಲ. ಸೊ ಅಷ್ಟ. ಸೊ ಈಗ ನೆಕ್ಸ್ಟ್ ನನ್ನಂತೂ ಮುಗಿತು, ಗ್ರೋಸರಿಗೆ ಹೋಗೋಣ. ಸೊ ಐಲ್ ಶೋ ಯು ಅರೌಂಡ್. ಇಲ್ಲಿ ಯೂಶಲಿ UAE ಒಳಗ ಗ್ರೋಸರೀಸ್ ಪ್ರೈಸಸ್ ಹೆಂಗಿರ್ತಾವ. ಆಮೇಲೆ ಇಲ್ಲಿ ಯೂಶಲಿ ಅಂದ್ರೆ 2 ಮೇಜರ್ ಅದಾವ. ಒನ್ ಇಸ್ ನೆಸ್ಟೋ, ಇನ್ನೊಂದು ಲೂಲು.
ಸೊ ಇದನ್ನು ಭಾಳ ಅದಾವ ಹಂಗ್ ನೋಡಿದ್ರೆ ಹಂಗ್ ಭಾಳ ನೋಡಿದ್ರೆ ಲೈಕ್ ಫಾರ್ ಸೌತ್ ಇಂಡಿಯನ್ ಅಂದ್ರೆ ಇಂಡಿಯನ್ಸ್ ಸೌತ್ ಇಂಡಿಯನ್ಸ್ ಯು ಕ್ಯಾನ್ ಸೇ ಸೌತ್ ಇಂಡಿಯನ್ಸ್ ಆಲ್ಸೋ. ಸೊ ನಮ್ ತರ ಇನ್ನು ವೆಜಿಟೇಬಲ್ಸ್ ಗ್ರೋಸರೀಸ್ ಎಲ್ಲ ಬೇಕಂದ್ರ ಮೇಜರ್ಲಿ ನಾವು ಇವೆರಡು ಯೂಶಲಿ ಕನ್ಸಿಡರ್ ಮಾಡ್ತಾರ. ದುಬೈ ಒಳಗೆ ಆಲ್ಮೋಸ್ಟ್ ಆಲ್ UAE ಕನ್ಸಿಡರ್ ಮಾಡಿದ್ರೆ ಇಂಡಿಯನ್ಸ್ ಭಾಳ ಅದಾರ. ಇಂಡಿಯನ್ಸ್. ಯಾವ ಗ್ರೋಸರಿ ಸ್ಟೋರಿಗೆ ಹೋದ್ರು ನಿಮ್ಗ ಸೊ ಇಂಡಿಯನ್ ಎಲ್ಲಾ ಸಿಗ್ತಾವ ನಿಮ್ಗೆ, ಏನು ದೊಡ್ಡ ವಿಷಯನೇ ಇಲ್ಲ. ಯಾರ ಫಸ್ಟ್ ಟೈಮ್ ಬಂದ್ರೆ ಇದು ಇಂಡಿಯನೋ ಅಥವಾ UAEನೋ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರ. ಸೊ ಈಗ ಬರೀ ಹೋಗೋಣ ತೋರಿಸ್ತೇನೆ ಗ್ರೋಸರೀಸ್ ಎಲ್ಲ. ಸರಿ. ಕಮ್ ಲೆಟ್ ಮೀ ಶೋ ಯು ದ ಕ್ಲಬ್. ಇದು 1972 ಅಲ್ಲಿ ಬ್ರಿಟಿಷ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕ್ಲಬ್. ಸೊ ನಿಮಗೆ ನೋಡಿದ್ರೂ ಅನಿಸ್ತೈತಿ ಒಂದು ಸ್ವಲ್ಪ ಆರ್ಕಿಟೆಕ್ಚರ್ ಎಲ್ಲ ಸಿಮಿಲರ್ ಐತಿ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ರೌಡ್ ಇಲ್ಲೆಲ್ಲ ಇರೋದು ಒಂದು ಎಕ್ಸ್ಪ್ಯಾಟ್ಸು. ಆಮೇಲೆ ಅನ್ಕೋಬೋದು ಅಷ್ಟು. ಈಗ ಇರೋದು ಇದು ದೊಡ್ಡದೊಂದು LED ಸ್ಕ್ರೀನ್ ಹಾಕ್ಯಾರ. ಇಲ್ಲೆಲ್ಲ ಒಂದು ಸ್ವಲ್ಪ ಪರ್ಫಾರ್ಮೆನ್ಸಸ್ ಈವ್ನಿಂಗ್ ಫಾರ್ ಎನಿ ಒಕೇಶನ್ಸ್ ಎಲ್ಲ ಮಾಡ್ಬೋದು. ಆಮೇಲೆ ಇಲ್ಲಿ ಸ್ಟ್ರೇಟ್ ನಾವು ಹೋದರೆ ಸ್ವಿಮ್ಮಿಂಗ್ ಪೂಲ್ ಐತಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಸಲೂನ್ ಫಾರ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಇಟ್ಸ್ ಯುನಿಸೆಕ್ಸ್ ಸಲೂನ್. ಇಲ್ಲಿ ರೈಟ್ ಹ್ಯಾಂಡ್ ಸೈಡು ಸಿಟ್ಟಿಂಗ್ ಏರಿಯಾ. ಇಟ್ಸ್ ಅ ಬ್ಯೂಟಿಫುಲ್ ಸಿಟ್ಟಿಂಗ್ ಏರಿಯಾ. ಆಮೇಲೆ ಇಲ್ಲಿ ಒಂದು 3 ಸ್ಪೋರ್ಟ್ಸ್ ಬಾರ್ ಯು ಕ್ಯಾನ್ ಸೇ, 2 ಹೊರಗಡೆ 1 ಒಳಗಡೆ. ಸೊ ದಿಸ್ ಇಸ್ ಅ ಟೆನ್ನಿಸ್, ಟೇಬಲ್ ಟೆನ್ನಿಸ್. ಆಮೇಲೆ ಇಲ್ಲಿ ಇಟ್ಸ್ ಅ ವೆರಿ ಬಿಗ್ ಪೂಲ್. ಸೊ ಇಟ್ಸ್ ಅ ಟೆಂಪ್ರೇಚರ್ ಕಂಟ್ರೋಲ್ಡ್ ಪೂಲ್. ಸೊ ವಿಂಟರ್ಸ್ ಆ್ಯಂಡ್ ಸಮ್ಮರ್ಸ್ ಇಟ್ಸ್ ವೆರಿ ಗುಡ್ ಟು ಗೋ. ಚೆನ್ನಾಗಿದೆ ಇಲ್ಲೆಲ್ಲ. ಕಿಡ್ಸಿಗೂ ಒಂದು ಸೆಪ್ರೇಟ್ ಅದೇ ಪೂಲಲ್ಲಿ ದರ್ ಈಸ್ ಒಂದು ಸ್ವಲ್ಪ ಹೈಟ್ ಮೇಂಟೈನ್ಡ್. ದೆನ್ ಇಲ್ಲಿ ಸ್ಟ್ರೇಟ್ ಹೋದರೆ ಅಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಬಾಸ್ಕೆಟ್ಬಾಲ್ ಕೋರ್ಟು. ಆಮೇಲೆ ನಾವು ಬರೋದು, ಎಸ್ಪೆಷಲಿ ನಾನು ಬರೋದು ಇಲ್ಲಿ ಜಿಮ್ಮಿಗೆ. ಇಲ್ಲೇ ಸ್ಟ್ರೇಟ್ ಹೋದರೆ ಕಾರ್ಡಿಯೋ ರೂಮ್ ರೈಟ್ ಹ್ಯಾಂಡ್ ಸೈಡು, ಲೆಫ್ಟ್ ಸೈಡು ಹೈ ಇಂಟೆನ್ಸಿಟಿ ಏನೇನು ನಾವು ವರ್ಕೌಟ್ ಮಾಡ್ತೀವಿ. ಇದು ಕಾರ್ಡಿಯೋ ರೂಮ್. ನಾನು ಯೂಶ್ವಲಿ ಬರೋದು ವೀಕ್ ಡೇಸ್ ಒಳಗೆ. ಸೊ ಇದು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋದು ರೂಮ್. ರೆಸ್ಟ್ ಆಲ್ ಎಕ್ವಿಪ್ಮೆಂಟ್ಸ್ ಇರೋದು. ಸೊ ಕಾರ್ಡಿಯೋ ರೂಮ್ ಪಕ್ಕನೇ ಇದು ಸ್ಕ್ವಾಶ್ ರೂಮ್. ಇಲ್ಲಿ ಸ್ಕ್ವಾಶ್ ಎಲ್ಲ ಆಡ್ಬಿಟ್ಟು ಮೇಲೆಲ್ಲ ಏನೇನು ಝೂಂಬಾ, ಆಮೇಲೆ ಟು ಡೇ ಸೆಷನ್ಸ್ ಯೋಗ ಅದೆಲ್ಲ ಮಾಡ್ತಾರೆ. ಯೂಶ್ವಲಿ ವೀಕೆಂಡ್ಸ್ ಎಲ್ಲ ಡೇ ಟೈಮ್, ಆಮೇಲೆ ವೀಕ್ ಡೇಸ್ ಕಡಿಮೆನೇ. ಆ್ಯಂಡ್ ಯು ಹ್ಯಾವ್ ಅ ನೈಸ್ ಶವರ್ಸ್ ಅದೆಲ್ಲ, ಸ್ವಿಮ್ಮಿಂಗ್ ಎಲ್ಲ ಔಟ್ಸೈಡ್ ಶವರ್ಸ್. ಆಮೇಲೆ ವಾಶ್ರೂಮ್ಸು ಭಾಳ ನೀಟ್ ಆ್ಯಂಡ್ ಕ್ಲೀನ್. ಆಮೇಲೆ ಕಾಮನ್ ಬೇದಿಂಗ್, ಆಮೇಲೆ ಚೇಂಜಿಂಗ್ ರೂಮ್ಸ್ ಎಲ್ಲ. ಸೊ ಇಟ್ಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಡ್ರಾಯಿಂಗ್ ರೂಮ್ಸ್ ಎಲ್ಲ ಅದಾವು. ಸೊ ದಿಸ್ ಈಸ್ ದ ಏರಿಯಾ. ಇಲ್ಲೆಲ್ಲ ಪಾರ್ಟೀಸ್ ಎಲ್ಲ ಆರ್ಗನೈಸ್ ಆಗೋದು. ಆಮೇಲೆ ಕಿಡ್ಸ್ ಫ್ರೀ, ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆರಾಮಾಗಿ ಅವ್ರಿಗೆ ಕಿಡ್ಸ್ ಪ್ಲೇ ಏರಿಯಾ ಒಳಗೆಲ್ಲ ಬಿಟ್ಟು ನೀವು ಆರಾಮಾಗಿ ನಿಮ್ದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಸಿ ಪೃಥ್ವಿ ಯೂಶ್ವಲಿ ಅವ್ರ ಫ್ರೆಂಡ್ಸ್ ಜೊತೆ ವೀಕೆಂಡೆಲ್ಲ ಮುಂಚೆನೇ ಆಟ ಆಡ್ತಿದ್ರು. ಇವತ್ತು ಮಿಸ್ ಆಗಿತ್ತಂತ ಒಬ್ಬರು ಬಾಲ್ ಪ್ರಾಕ್ಟೀಸ್ ಮಾಡತ್ತಾರ. ಆ್ಯಂಡ್ ಲೂಲು ಬಂತು. ಹೋಗುಣ್ರಿ ಒಂದು ಸ್ವಲ್ಪ ಗ್ರೋಸ್ರಿ ಎಲ್ಲ ಮಾಡೋಣ. ಸೊ ಇದು ಚಾಲೋ ಲೆಟ್ಸ್ ಗೋ. ಹೋಗೋಣ ನಡೀರಿ. ಭಾಳ ಅಷ್ಟೇನು ರಶ್ ಇಲ್ಲಲ್ಲ ಜ್ಯೋತಿ ಇವತ್ತು? ಯೂಶಲಿ ಇರಂಗಿಲ್ಲ ಇಲ್ಲೇ. ಅದ್ರ ಸಂಬಂಧ ಇಲ್ಲೇ ಬರ್ತೀವಿ ನಾವು. ಇಲ್ಲಾದ್ರೆ ಬಾರಿ ವೀಕೆಂಡ್ಸ್ ಅಂತೂ ಭಾಳ ರಶ್ ಇರ್ತಾವ. ಇದ ಒಂದ್ ಸ್ವಲ್ಪ ಬಟ್ ಇದು ಹೊಸದಾಗೈತಿ, ಅದಕ್ಕೆ ಭಾಳ ಕ್ರೌಡ್ ಇರಂಗಿಲ್ಲ ಇಲ್ಲಿ. ಹೌದು, ಈಗೀಗ ಒಂದು 6-7 ಮಂತ್ಸ್ ಆಗೈತೆ ಮೋಸ್ಟ್ಲಿ. ಈ ಕಡೆಯಿಂದ ಹೋಗೋಣ. ಎಂಟ್ರೆನ್ಸ್ ಇಲ್ಲ ಐತಿ. ಅಲ್ಲ ಟ್ರಾಲಿ ತಗೋಬೇಕಲ್ಲ. ಹಾ ಹೋಗಿ ನೀ ಟ್ರಾಲಿ ತಗೋ. ಓಕೆ.
ಏನ್ ನೋಡಂತಿ ಜ್ಯೋತಿ? ನಾನು ಹಂಗೆ ನೋಡಾತೀನಿ ಏನಾದರೂ ಲೈಕ್ ಆದರೆ ತಗೊಳಕ್ಕೆ. ಸೊ ನಾವು ವೆಕೇಶನ್ ಪ್ಲ್ಯಾನ್ ಮಾಡತ್ತೀವಿ ಇನ್ನೊಂದು 2 ವೀಕ್ಸ್ ಆಗಿದ ಮೇಲೆ. ಅದಕ್ಕೆ ನೋಡಾತೀನಿ ಏನಾದರೂ ಚಲೋ ಇದ್ರೆ ತಗೋಬೇಕು. ಯೂಶಲಿ ಎಲ್ಲ ಹೈಪರ್ ಮಾರ್ಕೆಟ್ನಾಗ ಹಿಂಗೆಲ್ಲ ಇಟ್ಬಿಟ್ಟಿರ್ತಾರಲ್ಲ ಜ್ಯೋತಿ. ಚಲೋ ಇರ್ತವ, ಎಲ್ಲ ಬ್ರ್ಯಾಂಡೆಡ್ ಇರ್ತವ. ಬಟ್ ಹೈಪರ್ ಮಾರ್ಕೆಟ್ಸ್ ಅಂದ್ರೆ ನಿಂಗೆ ಏನು ಬೇಕು ಎಲ್ಲ ಇರ್ತೈತಿ ನೋಡು. ಸಿರಮಿಕ್ ಪ್ಲೇಟ್ಸ್ ತೊಗೊಳೋಣ? ಆಫರ್ನಾಗ ಅದಾವ. ಆಫರ್ನಾಗ ಅದಾವ? ಏನು ಬೆಳ್ಳುಳ್ಳಿ ತೊಗೊಳಂತೇನು ಜ್ಯೋತಿ? ಬೆಳ್ಳುಳ್ಳಿ ಖಾಲಿ ಆಗಿದ್ದು. ಇಂಡಿಯಾ ಬೆಳ್ಳುಳ್ಳಿ ಅಲ್ಲ ಇವು? ಜವಾರಿ ಅಂತಾರ, ಬಟ್ ಗೊತ್ತಿಲ್ಲ. ಜವಾರಿ ನಾವು ನೋಡಿ ಇಷ್ಟ ಸಾಕು. ಸ್ವಲ್ಪ ಒಂದು ಸ್ವಲ್ಪ ತಗೋ ಜ್ಯೋತಿ, ಉಳ್ಳಾಗಡ್ಡಿ ಜಾಸ್ತಿ ತಗೋಬೇಡ. ಅದಾವ ನಮ್ಮ ಮನ್ಯಾಗಿಲ್ಲ. ಸ್ವಲ್ಪ ಅದಾವ, ಸ್ವಲ್ಪ ತಗೋಬೇಕು. ಇವ್ನ ಆಮೇಲೆ ವೇ ಮಾಡಿಸ್ಬೇಕು ಎಲ್ಲ ತಗೊಂಡು. ಫ್ರೆಶ್ ಅದಾವನು ಕೊತ್ತಂಬರಿ? ಚಲೋ ಅದಾವ, ಫ್ರೆಶ್ ಅದಾವ. 3-4 ಟೈಮ್ಸ್ ಅದಾವ. ಅಂದ್ರೆ ನಿಂಗೆ ಗೊತ್ತಾಗ್ಬೇಕು ಆಕ್ಚುಲಿ ಕೊತ್ತಂಬರಿ ಯಾವ್ದು, ಪಾಸ್ಲೆ ಯಾವ್ದು, ಆಮೇಲೆ ಸಿಲಾಂಟ್ರೋ, ಮೆಂತೆ ಪಲ್ಯ ಇದಿರ್ತಾವ. ಚಲೋ ಐತಿ. ಒಂದು ತಗೊಂತೀನಿ. ಮೆಂತೆ ಪರೋಟ ಮಾಡೋಣ. ಟೊಮೆಟೊ ತೊಗೊಳ ಅಂತೀಯಾ? ಟೊಮೆಟೊ ಎಲ್ಲ ಸಿಗ್ತಾವ, ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸ್ ಎಲ್ಲ ಜೊತೆ ಎಲ್ಲ ಸಿಗ್ತಾವ. ನಮ್ಮ ಉತ್ತರ ಕರ್ನಾಟಕ ಚೌಳಿಕಾಯಿ, ಬದ್ನಿಕಾಯಿ, ಆಮೇಲೆ ಆಲ್ಮೋಸ್ಟ್ ಎಲ್ಲ ಸಿಗ್ತಾವ. ಅವಕಾಡೋ ತೊಗೊಳ ಅಂತೀಯಾ? ನನ್ನ ಫೇವ್ರೇಟ್ ಅವಕಾಡೋ ಟೋಸ್ಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ತಗೋ ಜ್ಯೋತಿ ಕ್ಯಾಪ್ಸಿಕಮ್. ಜಸ್ಟ್ ಎಷ್ಟೇ ತಗೊಳತ್ತೀನಿ, ಜಾಸ್ತಿ ಏನಿಲ್ಲ. ಇದು ಕೆಟ್ಟೈತಿ. ಒಂದು ತೊಗೊಳಂಗಿತ್ತಂದ್ರೆ ತಗೋ. ಇಷ್ಟು ಸಾಕು. ಜ್ಯೋತಿ ಬನಾನಾ ತಗೋ. ಪೃಥ್ವಿ, ಇದು ಫ್ರೂಟ್ಸ್ ಆಪಲ್ ತಗೋಬೇಕಾ? ಆ ಕಡೆ ಅದಾವಲ್ಲ ಆಪಲ್ ಅವೆಲ್ಲ. ಇವನ ತಗೋಲಿ ಬನಾನಾ? ಅದು ಸಣ್ಣದ ತಗೋ. ಸಣ್ಣ ಬಾಳೆ ಏನೈತಲ್ಲ ಅದ ತಗೋ. ಇದು 1 3 4 ಸಾಕು ಇಷ್ಟೇ. ಆಪಲ್ ಯಾವ್ದು ತಗೊಳ್ಳೋಣ? ಫ್ರಾನ್ಸ್, ಪೋಲ್ಯಾಂಡ್, ನ್ಯೂಜಿಲೆಂಡ್ ಇರಾನ್, ಇಟಲಿ. ಬಟ್ ಎಲ್ಲಾ ಕಂಟ್ರಿಗೂ ಸಿಗ್ತಾವ ಇಲ್ಲಿ ಆಲ್ಮೋಸ್ಟ್. ಆ ಕಂಪ್ನಿದೆಲ್ಲ ಇಂಡಿಯಾದೊಂದು ಸಿಗಂಗಿಲ್ಲ ಆಕ್ಚುಲಿ ಆಪಲ್. ಇಂಡಿಯಾದ ಆಪಲ್ ಸಿಗಂಗಿಲ್ಲ. ಕಾಶ್ಮೀರಿ ಆಪಲ್ಸ್ ಸೀಸನಲ್ ಟೈಮ್ನಾಗ ಸಿಗ್ತೈತೆ ಏನಪ್ಪ ಗೊತ್ತಿಲ್ಲ. ಇಲ್ಲ, ಸಿಗಂಗಿಲ್ಲ ನೋಡಿ. ನಾನು ಯೂಶಲಿ ನಾವು ತಗೊಳ್ಳೋದು ನ್ಯೂಜಿಲೆಂಡ್ ಅಲ್ಲ. ಎಲ್ಲೈತಿ? ಅಲ್ಲೆಲ್ಲರ ಇರ್ಬೋದು ನಾವು. ಅಲ್ಲೈತಿ, ಸಾಕು. 4 ಲಾರ್ಜ್ ಎಗ್ಸ್ ಇವು. ಲಾರ್ಜೇ ತಗೋ, ನಡೀತೈತಿ. ಒಮೆಗಾ 3 ತಗೊಳ್ಳಿ. ಇವನ್ನ ತಗೋತೀನಿ. ಒಮೆಗಾ 3 ಅಂತ ಹೇಳೈತಿ. ಹಾಲು ಅಂತ ತಗೋಬೇಕು. ನಡೀತೈತಿ. ನಾ ಒಂದು ಮಾಡ್ತೀನಿ. ಏನ್ ಚಿಕನ್ ತೊಗೊಳ ಅಂತೀನ? ವಿಂಗ್ಸ್ ಒಂದು ರೆಸಿಪಿ ಮಾಡ್ತೀನಿ. ಏರ್ ಫ್ರೈರ್ ಒಳಗೆ ಕುಕ್ ಹಾಕೋಣಂತದ. ನಾನು ಫಿಶ್ ಯಾವ್ದು ತಗೊಳ್ಳಿ? ಸೀಬ್ರೀಮ್ ತಗೊಳ್ಳಿ, ಅವ್ರ ಸಾಮನ್, ಅವ್ರ ಮತ್ತೆ ಯಾವ? ಸೇಮ್ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ, ಸೀಬ್ರೀಮ್ ಚಲೋ ಇರ್ತೈತಿ. ಪ್ರಾನ್ಸ್ ಆಮೇಲೆ ಸೀಬ್ರೀಮ್. ಪ್ರಾನ್ಸ್ ಇದು ಚಲೋ. ಅವು ಟೈಗರ್ ಪ್ರಾನ್ಸ್ ಭಾಳ ದೊಡ್ಡ ಸ್ವೀಟ್ ಇರ್ತಾವ. ಸ್ವಲ್ಪ ಯಾವ್ದು? ಟೈಗರ್ ಪ್ರಾನ್ಸ್. ಮತ್ತೇನ್ ಬ್ರೆಡ್ ತೊಗೊಳೋದಾ ಜ್ಯೋತಿ ಈಗ? ಒಂದು ಸ್ವಲ್ಪ ರೆಡ್, ಆಮೇಲೆ ಟೀ ಪೌಡರ್ ಒಂದು ಸ್ವಲ್ಪ ತಗೋಬೇಕಾ? ಖಾಲಿ ಆಗಿತ್ತೇನ ಟೀ ಪೌಡರ್ ಅಲ್ಲಿ? ಇಲ್ಲ, ಆಕ್ಚುಲಿ ಸೊಸೈಟಿ ತರ್ತೀನಿ ನಾನು. ಇಲ್ಲ, ನಂಗೆ ಐತಿ ಇಲ್ಲಿ ಒಂದು ಸ್ವಲ್ಪ. ನಮ್ಗೆ ಲೈವ್ ಕೌಂಟರ್ಸ್ ಅದಾವ, ಫುಡ್ ಅಂದ್ರೆ ರೆಡಿ ಟು ಈಟ್. ಸೊ ಬಂದಾಗ ಒಮ್ಮೆ ತೊಗೊಂಡು ಹೋಗ್ಬೋದು. ಮೋಸ್ಟ್ಲಿ ತಿನ್ಬೋದು ತಗೊಂಡು. ಇಲ್ಲಿ ಡೈನಿಂಗ್ನು ಇರ್ತೈತಿ, ಆಮೇಲೆ ಪ್ಯಾಕ್ನು ಮಾಡಿಸ್ಕೊಂಡು ಹೋಗ್ಬೋದು. ಚಲೋ ಇರ್ತದೆ.
ತೋರಿಸ್ಬಿಟ್ವಿ ಅವೆಲ್ಲ ನಾನು ತೊಗೊಂಬರ್ತೀನಿ. ಯಾವ ಬ್ರೆಡ್? ನಾನು ಮಲ್ಟಿಗ್ರೇನ್ ನಾನು ಮಲ್ಟಿಗ್ರೇನ್ ತಗೊಂತೀನಿ. ಬಟ್ ಅದ ಇದು ಹುಡ್ಕಾಡ್ತೀನಿ. ಸ್ಮಾಲ್ ತಗೋ ಜ್ಯೋತಿ, ದೊಡ್ಡ ತಗೋಬೇಡ. ಯಾ ಹಾ ಮ್ಯಾಲೆ ಐತ್ ನೋಡಿ, ಅದೇ ಇರ್ಬೇಕು ಮೋಸ್ಟ್ಲಿ. ಇಲ್ಲ ಅದು ಬಾರಿ ಕಲರ್ ಒಳಗೆ ಬರ್ತೈತಿ. ಮ್ಯಾಲೆ ಐತಲ್ಲ ದಿಸ್ ಒನ್ ಹೌದು ಅದೌದಿಲ್ಲ. ಸ್ಮಾಲ್ ಒನ್ ಇರಲಿ ಮಲ್ಟಿಗ್ರೇನ್. ಹ್ಮ್. ಏನ್ ಚಾಕ್ಲೇಟ್ಸ್ ಕೇಕ್ ಏನ್ರ ಬೇಕು ಅನ್ಸುತ್ತೆ. ನೋಡಾತೀನಿ ಭಾಳ ಟೆಂಪ್ಟಿಂಗ್ ಅದಾವ ಇಲ್ಲೆಲ್ಲ. ಬಟ್ ಅದ ಶುಗರ್ ಒಂದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಹೇಳಿ ಅವಾಯ್ಡ್ ಮಾಡ್ತೇನೆ. ಹಂಗ ನೋಡೋದು ಹೋಗುದು. ನೀರು ತಗೊಂತಿ. ಹಾ, ಯಾವ್ದು ಇದ ತೊಗೊಳ್ಳಿಲ್ಲ. ಅಲ್ಲಲ್ಲಿ ಮಸಾಫಿ ತೊಗೊಳ್ಳೆ, ಅಲ್ಲಲ್ಲಿ ಏನ್ ತೊಗೊಳ್ಳೆ? ಯಾವ್ದಾದ್ರು ತಗೋ, ನೋಡೋದು ಚಲೋದು ಯಾವ್ದಾದ್ರು. ಮಸಾಫಿನ ತಗೋತೆ. ಇದ ತೊಗೊಳ್ಳೆಲ್ಲ. Is it crushed or like how is it? You have to defrost and then keep charging for 5 minutes. And should I put it in microwave or like how? Like fried. Okay, pan fried. But, no oil, nothing. It has its own oil. Heat it just in a non And how many comes in one pack? as many as you want. Depends on your Mm-mm. filling. Okay. It's like prepare for three shawarmas. But it's up to you. ಟೇಕ್ ಒನ್ ಮೋರ್. You want one more? Yeah. Try. Can I take it? Thank you. I'll take this one. ತಗೊಳ್ಳಿ. ಹೆಂಗ್ ಮಾಡ್ಲಿ? ತಗೋ, ವಿಲ್ ಟ್ರೈ ಇಟ್. Okay. Can I have one more? Quite tasty. Thank you. ಸಾಕ್ ಬಾಯ್, ಖಾಲಿ ಮಾಡಿ ಮತ್ತೆ. ಕೊಕೊನಟ್ ವಾಟರ್ ಐತ್ ನೋಡಿ, ತಗೋ. Yeah. ಥಾಯ್ ಕೊಕೊನಟ್ ವಾಟರ್. ಇದು ನಾವು ಟ್ರೈ ಮಾಡಿಲ್ಲ, ಚಲೋ ಇರ್ಬೇಕದು ಮೋಸ್ಟ್ಲಿ. ಇಲ್ಲ, ಥಾಯ್ದು ಆಕ್ಚುಲಿ ಯೂಶಲಿ ಎಲ್ಲ ಚಲೋ ಇರ್ತಾವ. ಹ್ಮ್. ನೋಡೋಣ, ಟ್ರೈ ಮಾಡು. ಇಲ್ಲಂತೂ ಎಳ್ನೀರು ಸಿಗುದಿಲ್ಲ, ಇವತ್ತು ತೊಳ್ದ. ಭಾಳ ಇರ್ತಾವಿಲ್ಲ. ಟೇಸ್ಟ್ ಇತ್ತಲ್ಲ ಜೊತೆ ಇದು ಶವರ್ಮಾ. ಕರಿನೂ ಭಾಳ ಮಸ್ತ್ ಐತೆ. ಟ್ರೈ ಮಾಡೋಣ ಅಂತ. ಒಂದೇ ತಗೋಬೇಕಿಲ್ಲ, ನೀ ಪ್ಯಾಕೆಟ್ ಎರಡೇ ಹಾಕ್ತೊಂಡಿ. ಇದು ಬರೋದು ಒಂದು ಪ್ಯಾಕ್ ಒಳಗೆ 2 ಬರ್ತಾವು. ಸೊ ಅವ್ರು ಪ್ಯಾನ್ ಫ್ರೈ ಮಾಡಕ್ಕೆ ಹೇಳಾರ. ಪ್ಯಾನ್ ಫ್ರೈ ಮಾಡಿದ್ರೆ ಹಂಗ ಆಗ್ತೈತಿ ಅಂತ ನೋಡೋಣ. ಓವನ್ನಾಗ ಇಡ್ಬೇಕನ್ಲಿಲ್ಲ ಆಕಿ? ಇಲ್ಲ ಪ್ಯಾನ್ ಫ್ರೈ ಅಂತ. ನಾವು ಹಳೆ ಕಟ್ಕೊಳ್ಳೋದು ಏನ್ ಮಾಡ್ಸೋದು ಅದ್ರ ಜೊತೆ. ಬೇ ಮಾಡಿಸಿ ಮನೆಗೆ ಹೋಗಿ ಮತ್ತೆ ಇದನ್ನ ಮಾಡೋದು. ये एक्चुअली फ्रीज करने के लिए पैक करना था. चलेगा ऐसे फ्रीज किया? ಬಾ. ಆಕ್ಚುಲಿ ಫಿಶ್ ಆಯ್ತು, ಚಿಕನ್ ಆಯ್ತು, ನಾವು ಯಾವ ಟೈಪ್ ಆ ಟೈಪ್ ಕಟ್ ಮಾಡಿಸಿ ಇಲ್ಲಾಂದ್ರೆ ಕ್ಲೀನ್ ಮಾಡಿಸಿ ತೊಗೋಬೋದು. ಅದೊಂದು ಆಪ್ಷನ್ ಐತೆ. ಆ್ಯಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಮಾಡೋಂಗಿಲ್ಲ. ಹಾಂ, ಎಲ್ಲ ಇಂಡಿಯನ್ ಸ್ವೀಟ್ಸ್ ಅದ ನೋಡಿ ಜೊತೆ. ಎಲ್ಲದು? ಇಲ್ಲ ಅಲ್ಲಿ ಇಷ್ಟು ಇಲ್ಲೆಲ್ಲ ಇಂಡಿಯನ್ ಸ್ವೀಟ್ಸ್ ಅದಾವ, ರೆಡಿ ಟು ಈಟ್. ಒಂದು ಸ್ವಲ್ಪ ಏನಾರ ಇದಾವ. ಏನು ಮಾಡೋಣ ಪೃಥ್ವಿ? ಇಲ್ಲ ಅಂದ್ರೆ ತೊಗೊಂಡೋಗೋಣ, ಏನು ಮನೆಗೆ ಹೋಗಿ ಕುಕ್ ಮಾಡೋಣ? ಏನಾರ ಒಂದು ಸ್ವಲ್ಪ ಕುಕ್ ಮಾಡಂತು. ಟೈಮ್ ಅಂತ ಫಿಶ್ ಫ್ರೈ ಮಾಡ್ಬೋದಲ್ಲ? ಹಾಂ, ಫಿಶ್ ರೈಸ್ ದಾಲ್ ಮಾಡ್ಬೋದು. ಮಾಡ್ಬಿಡ್ತೀಯನ? ಹಾಂ, ಹಾಲು 2 ಲೀಟರ್ಸ್. ಮಮ್ಮೂರಲ್ಲ? ಹಾಂ, ಆಮೇಲೆ ಮೊಸರು 1 ಲೀಟರ್. ಆ ಕಡೆ ಅದು ಯಾವ್ದು ದೊಡ್ಡದಲ್ಲ? 1 ಲೀಟರ್. ಇದು ಮಮೂರ್ ತಗೋ. ಗ್ರೀನ್. ಹಾಂ, ಇದಾವುದಿಲ್ಲ ಬಿಲ್. ಬಟ್ ಕಡಿಮೆ ಐತಲ್ಲ ಜ್ಯೋತಿ ಈ ಸರಿ ಮಾತ್ರ, ಅಷ್ಟೇನ್ ಜಾಸ್ತಿ ಇಲ್ಲ. ನಾವು ಊರಿಗೆ ಹೊಂಟಿವಲ್ಲ, ಅದಕ್ಕೆ ಸ್ವಲ್ಪ ಸ್ಟಾಕ್ ಉಳಿಬಾರ್ದು ಅಂತ ಹೇಳಿ. ನೋ ಕವರ್, ನೋ ನೀ. ಇಷ್ಟೆಲ್ಲ ಸಾಮಾನು ತೊಗೊಂಡ್ಮೇಲೆ ನಿಂತು ಚೆಕ್ ಮಾಡೋ ಅಂತ ಹೇಳಕ್ಕೆ. ಬಟ್ ಈ ಸರಿ ಏನು ಅಷ್ಟು ತಗೊಂಡಿಲ್ಲಲ್ಲ ಜ್ಯೋತಿ ನಾವು? ಕಡಿಮೆನ ತಗೊಂಡೇವೆ ನಾವು ಭಾಳ. ತಗೊಂಡಿದ್ದು ತಗೊಂಡಿದ್ದಕ್ಕೇನ 80 dirhams ಆಫ್ ಅಂತ, BP ಮಾನಿಟರ್ ಒಮ್ರಾನ್ ಅಂತ ಹೇಳಿ. ಅದು ನೋಡಾತೇನೆ, ಯೂಸ್ಫುಲ್ ಆಕೈತಿ, ಕೇಳಿ ನೋಡಿ. ಹಾಂ, ಮಮ್ಮಿಗೆ ತಗೋಬೇಕಂತ ಹೇಳಿ. ಬೆಟರ್ ಜ್ಯೋತಿ ಇದು ತಗೊಳ್ಳೋದು. ಅಲ್ಲ,
ಇಟ್ಸ್ ಟೋಟಲ್ 160 ಏನೋ ಐತಿ. ಸೊ 79 1500 ಅದು ಒಮ್ರಾನ್ ಕಂಪ್ನಿಯಿಂದ ಬರೋದೇ ಇಲ್ಲ. ಹೌದು. ಆಕ್ಚುಲಿ ಇಟ್ ಈಸ್ ಅ ಗುಡ್ ಆಫರ್. I'll buy this one. Yeah. From the counter only. ಗೊತ್ತಿ ಅವ ಎಲ್ಲಿ ಹೋದ? ಅವ ಬರಂಗಿಲ್ಲ, ನೀನ ಹೋಗಿ ಕೇಳ್ಬೇಕ್ರಿ. ಅಲ್ಲಿ ಇಟ್ಟಾರಲ್ಲ ಮೇಲೆ ಕೇಳು. Okay. I'd like to buy this one. Around 380 dirhams ಅನ್ನೋ ಶಾಪಿಂಗ್ ಮಾಡಿದ್ವಿ. ಬಟ್ ಅದ್ರೊಳಗ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ ಅದೇನೋ ತಗೊಂಡಾಳ ಜೊತೆ. ಹಾ, ಮಮ್ಮಿ ಆಕ್ಚುಲಿ ನಮ್ಮಿಬ್ರು ಮಮ್ಮಿಗೆ ಒಂದ್ ಸ್ವಲ್ಪ ನೈಟ್ ವೇರ್ಸ್ ಇಲ್ಲ ಸ್ವಲ್ಪ ಟರ್ಕಿಶ್ ವೇರ್ ಹಿಂಗ ಚಲೋ ನೈಟ್ ವೇರ್ ಸಿಗ್ತಾವಂತ ತಗೊಂಡಿನಿ. ಸೊ ಅಷ್ಟಾಗಿದ್ದಕ್ಕೆ ಒಂದು 80 dirhams ಏನೋ ಗಿಫ್ಟ್ ಕಾರ್ಡ್ ಬಂದಿತ್ತು ಒಮ್ರಾನ್ ಇದು BP ಇದ್ರ ಮೇಲೆ. ಸೊ ಮಮ್ಮಿಗೆ ಯೂಸ್ ಆಗ್ತಿತ್ತು ಅಂತ ಹೇಳಿ ತಗೊಂಡಿನಿ. ಸೊ ಹೋಗುನ ಈಗ ಎಲ್ಲ ಲೋಡ್ ಮಾಡಿ. ಬಟ್ 80 dirhams ಅಂದ್ರೆ ಚಲೋ ಜೊತೆ ಅಲ್ಲ? ಚಲೋ. ಐ ಥಿಂಕ್ ಇಂಡಿಯನ್ ನಾವು ಕೇಳಿದಾಗ ಎಷ್ಟು ಇತ್ತದ? 2000 ಪ್ಲಸ್ ಏನೋ ಇತ್ತು. 2000 ಅಲ್ಲ, ಅರೌಂಡ್ 3400 ಏನೋ ಇತ್ತು. ಹಾ, ಇಲ್ಲಿ ನಮಗೆ ಒಂದು ಹಾಫ್ ಪ್ರೈಸ್ ಬಿದ್ದಂಗೆ ಆಗ್ತೈತಿ. ಆಕ್ಚುಲಿ ಇಲ್ಲಿನೂ ಒರಿಜಿನಲ್ ಪ್ರೈಸ್ ಅಷ್ಟೇ ಐತಿ. ಬಟ್ ಎವ್ರಿ ಟೈಮ್ ನಾವು ಇಷ್ಟು ಶಾಪ್ ಐತಿ. ಬಟ್ ನಮ್ ಗಿಫ್ಟ್ ಕಾರ್ಡ್ ಸಂಬಂಧ ಒಂದ್ ಸ್ವಲ್ಪ ಕಡಿಮೆ ಆಗೈತೆ, ಅದಕ್ಕೆ ತಗೊಂಡೆ. ಬಟ್ ಎವ್ರಿ ಟೈಮ್ ನಾವು ಈ ಶಾಪ್ ಮಾಡಿದ್ರು ಏನ್ರ ಒಂದ್ ಒಟ್ಟ ನಾವ್ ವೇಸ್ಟ್ ಮಾಡಿರ್ತೀವಿ ಅದ್ರ ಮೇಲೆ ಡಿಸ್ಕೌಂಟ್ ಸೊ ಒಂದ್ ಪರ್ಟಿಕ್ಯುಲರ್ ಇದ್ರ ಮೇಲೆ ಇರ್ತೈತಿ. ಓಕೆ, ಅದ್ರೊಳಗೆ ವಾಟರ್ ಬಾಟಲ್ ತೆಗೆದು ಬಿಡಿ ಜ್ಯೋತಿ, ಸುಮ್ಮನೆ ಯಾಕೆ ಇಡ್ತಿ? ಹೌದು. ಯೂಶಲಿ ಇಲ್ಲಿ ಲುಲು ಒಳಗೆ ಪ್ಲಾಸ್ಟಿಕ್ಸ್ ಎಲ್ಲ ಬ್ಯಾನ್ ಮಾಡ್ಯಾರ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ಒಂದು 2-3 ಇಂಥವು ತೊಗೊಂಡು ಇಟ್ಕೊಂಡಿವಿ. ಡಿಕ್ಕಿ ಒಳಗೆ ಇಟ್ಕೊಂಡಿರ್ತೀವಿ. ಎನಿಥಿಂಗ್ ಏನಾದರೂ ಆತಂದ್ರೆ ನಾವು ಇದ್ರೊಳಗೆ ಹಾಕ್ಕೊಂಡು ಹೋಗ್ತೀವಿ ವಾಪಸ್. ಸೇಮ್ ರುಟೀನ್. ಆ್ಯಂಡ್ ಆಲ್ಸೋ ವಿ ಕೀಪ್ ಸಮ್ ವಾಟರ್ ಬಾಟಲ್ಸ್ ಆಲ್ಸೋ ಡಿಕ್ಕಿ ಒಳಗೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಮ್ಗೇನಾದರೂ ಬೇಕಂತ. ಇಲ್ಲಂತೂ ಬೇಕಾಗ್ತದೆ ವಾಟರ್ ಬಾಟಲ್. ಮುಗೀತು ನೋಡ್ರಿ ನಮ್ದು ಶಾಪಿಂಗ್ ಗ್ರೋಸರಿ. ಆಲ್ಮೋಸ್ಟ್ 1 hour ಆಗ್ತೈತಿ ಕಂಪ್ಲೀಟ್ ಮಾಡ್ಬೇಕಂದ್ರೆ. ಸಾರಿ, ಒಂದು ನಿಮಿಷ ಸೀಟ್ ಬೆಲ್ಟ್ ಒಂದು ಹಾಕೊಂಡ್ಬಿಡ್ತೀನಿ. ಆಮೇಲೆ ಈಗ ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳೋದು ಅಷ್ಟೇ. ಅಡುಗೆ ಮಾಡಿ ಯೂಶಲಿ ನಮ್ದು ಇಷ್ಟ ಆಗ್ತೈತ್ರಿ. ಎವ್ರಿ ಒನ್ಸ್ ಇನ್ 2 weeks ನಮ್ದು 350 dirhams to 400 dirhams ಆಗ್ತೈತಿ. ವಿಚ್ ಈಸ್ ಈಕ್ವಲ್ಸ್ ಟು ಇಂಡಿಯನ್ ರುಪೀಸ್ ಒಳಗಂದ್ರೆ ಒಂದು 10,000 rupees ಅಷ್ಟು ಆಗ್ತೈತಿ. ಆ್ಯಂಡ್ ಇನ್ ಬಿಟ್ವೀನ್ ಅಫ್ಕೋರ್ಸ್ ವೀಕ್ಲಿ ಒನ್ಸ್ ಒಂದು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಸಾಮಾನು ಹಾಲು ಆಯ್ತು, ಎಲ್ಲಾದರೂ ಒಂದೊಂದ್ಸರಿ ಸಮ್ ಸ್ಮಾಲ್ ವೆಜಿಟೇಬಲ್ಸ್ ಲೈಕ್ ಚಿಲ್ಲೀಸ್ ಆಯ್ತು ಕಡಿಮೆ ಆಗಿರ್ತಾವೆ. ಸೊ ಮನೆ ಹತ್ರ ಎಲ್ಲ ಒಂದು ಫೋನ್ ಕಾಲ್ ಮಾಡಿದ್ರೆ ಡೆಲಿವ್ರಿ ಕೊಡ್ತಾರೆ, ಹಂಗೆಲ್ಲ ತರಿಸ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಅಷ್ಟು ಆಗ್ತೈತಿ. ಒಂದೊಂದು ಸರಿ ಏನಾದರೂ ನಮ್ಗೆ ಯಾವಾಗ ಎಕ್ಸ್ಪೆನ್ಸಿವ್ ಆಗ್ತೈತೆ ಅಂದ್ರೆ ಎನಿಥಿಂಗ್ ಲೈಕ್ ಕಾಳು, ಆಮೇಲೆ ವಾಷಿಂಗ್ ಲಿಕ್ವಿಡ್ ಹಂಗೇನಾರ ಎಕ್ಸ್ಟ್ರಾಸ್ ಆಗ್ತಂದ್ರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತೈತಿ. ಅಫ್ಕೋರ್ಸ್ ಅಂದರೆ ಇಂಡಿಯಾಕ್ಕಿಂತ ಒಂದು ಮಾರ್ಜಿನ್ ಇಟ್ಕೊಂಡ್ರೆ ಒಂದು 30 to 40% ಅಂತೂ ಆಗೇ ಆಗ್ತೈತಿ. ವೆಜಿಟೇಬಲ್ ಕಾಸ್ಟ್ ಜಾಸ್ತಿ ಐತಿ. ಹಾ, ವೆಜಿಟೇಬಲ್ ಕಾಸ್ಟ್ ವೆಜಿಟೇಬಲ್ ಅಂಡ್ ಗ್ರೋಸರಿ ಕಂಪೇರ್ ಮಾಡಿದ್ರ ಎಲ್ಲಾನು ಎಕ್ಸ್ಪೆನ್ಸಿವ್ ನ ಐತಿ. ಕ್ಲೋದಿಂಗ್ ಆತು, ಎವ್ರಿಥಿಂಗ್. ಕ್ಲೋದಿಂಗ್ ಈಸ್ ಸಮವಾಟ್ ಓಕೆ. ಡಿಪೆಂಡ್ಸ್ ನೀವು ಯಾವ ಬ್ರ್ಯಾಂಡ್ಸ್ ಮೇಲೆ ಹೆಂಗ್ ಹೋಗ್ತೀರಿ ಅದ್ರ ಮೇಲೆ. ಬಟ್ ವೆಜಿಟೇಬಲ್ ನೀ ಇಂಡಿಯಾಕ ನಮ್ಮೂರಾಗೆಲ್ಲ ನೋಡಿದ್ರ ಸಂತ್ಯಾಗಿಂತಾಗೆಲ್ಲ ಅಲ್ಲಿ ತಗೊಳ್ಳೋದು. ಬಟ್ ಒಂದೊಂದ್ಸರಿ ಏನಾಗ್ತೈತಿ ಲೋಕಲಿ ಗ್ರೋನ್ ವೆಜಿಟೇಬಲ್ಸ್ ಅಂದ್ರ ಈಗ ಒಂದ್ ಸ್ವಲ್ಪ ಸೊಪ್ಪಾತು ಅದು ಆತು ಅಂದ್ರೆ ನಿಯರ್ ಕಂಟ್ರೀಸ್ ಲೈಕ್ ಸೌದಿ ಹಿಂಗೆಲ್ಲ ಮಿಡ್ಲ್ ಈಸ್ಟ್ ಕಂಟ್ರಿಯಿಂದ ಬರೋದು ಸ್ವಲ್ಪ ಚೀಪ್ ಅನಿಸ್ತೈತಿ. ಒಂದೊಂದ್ಸರಿ ಚೀಪ್ ಅಂದ್ರೆ ಎಷ್ಟ್ ಆಗ್ತೈತಿ? 1 dirham ಅಂತಂದ್ರೆ 22 ರೂಪಾಯಿ 30 ರೂಪಾಯಿ. ಯಾ, ಕರೆಕ್ಟ್. ದೆನ್ ಅಗೇನ್ ಇಟ್ ಈಸ್ ಅ ಕಾಸ್ಟ್ಲಿ. ನಮ್ಮೂರೊಳಗೆ ಸಂತಿ ಒಳಗೆ ಎಷ್ಟು ಸಿಗ್ತಾವ ನೀ? ಹೌದು, ಆ ಸೀಸನ್ ಇತ್ತಂತಂತಂತ್ರು ಇನ್ನ ಬಹಳ ಚೀಪ್ ಆಗಿ ಸಿಗ್ತಾವ ನಮಗ್. ಓಕೆ, ಇಲ್ಲಿ ನೀವು ಆಲ್ಮೋಸ್ಟ್ ನಾದ ಹೇಳಿದಿಲ್ಲ, ಯು ಹ್ಯಾವ್ ಟು ಲೈಕ್ ಆಲ್ಮೋಸ್ಟ್ ಡಬಲ್ ರೇಟ್ ಬಂದ್ಬಿಡ್ತೈತಿ. ಕರೆಕ್ಟ್. 150%, 50 to 60% sometimes. It depends on what you're spending. So ಹಿಂಗಿತ್ತು ನೋಡ್ರಿ ನಮ್ದು ವೀಕೆಂಡ್, ಸಂಡೇ ಈವ್ನಿಂಗ್. ಯಾ, ದಟ್ಸ್ ಇಟ್. ಮತ್ತು ಸಿಗುಣ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಪ್ಲೀಸ್ ಶೇರ್ ಮಾಡಿರಿ.
ಆಮೇಲೆ ಸಬ್ಸ್ಕ್ರೈಬ್ನೂ ಮಾಡ್ರಿ ಸೊ ದಟ್ ನಮ್ದು ಜಲ್ದಿ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿ ಒಂದು ಇದು ಬರೋ ತನಕ. ಆಮೇಲೆ ಎನಿ ಸಜೆಷನ್ಸ್ ಏನೋ ಇದ್ರೂ ಪ್ಲೀಸ್ ಕಮೆಂಟ್ ಮಾಡ್ರಿ. ಹಾ ಥ್ಯಾಂಕ್ ಯು.